ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಒಂದ್ ಕಡೆ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗಿದೆ. ದಿಢೀರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ ಯಾಕೆ? ದೆಹಲಿಯಿಂದ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾದ್ರು ಯಾಕೆ? ಈ ಭೇಟಿಯ ಹಿಂದೆ ಯಾವ ಲೆಕ್ಕಾಚಾರ ಅಡಗಿದೆ? ದಲಿತರ ಕಿಚ್ಚು ಅನ್ನುವಂತ ಲೆಕ್ಕಾಚಾರದಲ್ಲಿ ಖರ್ಗೆಯವರ ಭೇಟಿ ಯಾವ ಸಂದೇಶವನ್ನ ಕೊಡುತ್ತೆ? ಹಾಗಾದ್ರೆ ದಿಢೀರ್ ಭೇಟಿಯ ಹಿಂದೆ ಯಾವ ಲೆಕ್ಕಾಚಾರ ಅಡಗಿದೆ? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರಿಗೆ ಮುಳುವಾಗುತ್ತಾ? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಒಂದ್ ಕಡೆ ಜೋರಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಡಿನ್ನರ್ ಅಸ್ತ್ರ ಕೂಡ ಜೋರಾಗಿ ಬೀಸಿದ್ದಾರೆ. ಇದರ ಜೊತೆಗೆ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗಿದೆ. ಇದರೆಲ್ಲದರ ಜೊತೆಗೆ ಪರಮೇಶ್ವರ್ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡಿರುವಂಥ ವಿಚಾರ ಬೇರೆಯದ್ದೇ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ದಿಢೀರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ ಯಾಕೆ? ಅಧಿವೇಶನದ ಸಂದರ್ಭದಲ್ಲೇ ದೆಹಲಿಯಿಂದ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾದ್ರು ಯಾಕೆ? ಈ ಭೇಟಿಯ ಹಿಂದೆ ಯಾವ ಲೆಕ್ಕಾಚಾರ ಅಡಗಿದೆ? ಅಥವಾ ದಲಿತರ ಕಿಚ್ಚು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಿಟ್ಕೊಂಡಿರುವಂಥ ಖರ್ಗೆಯವರ ಭೇಟಿ ಯಾವ ಸಂದೇಶವನ್ನ ಕೊಡುತ್ತೆ? ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ದಲಿತ ಕಿಚ್ಚು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ಸದ್ದು ಮಾಡ್ತಾ ಇರುವ ಹೊತ್ತಲ್ಲಿ ಅಧಿವೇಶನ ಕೂಡ ಆರಂಭ ಆಗಿದೆ. ಅಧಿವೇಶನ ಆರಂಭ ಆಗಿರುವಂಥ ಈ ಸಂದರ್ಭದಲ್ಲಿ ಏಕಾಏಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂಥ ಉದ್ದೇಶ ಏನು? ದಿಢೀರ್ ಭೇಟಿಯ ಹಿಂದೆ ಯಾವ ಲೆಕ್ಕಾಚಾರ ಅಡಗಿದೆ? ಇದರೆಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿರುವಂಥ ಪರಂ ರಾತ್ರಿ ಭೇಟಿ ಮಾಡಿರುವಂಥ ವಿಚಾರ ಏನಿರಬಹುದು? ಇದರ ಜೊತೆಗೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮಾಡಿದಂಥ ಹೋರಾಟ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟಿಸಿತ್ತು. 3 ಲಕ್ಷಕ್ಕೂ ಅಧಿಕ ಖಾಲಿ ಇರುವಂಥ ಹುದ್ದೆಗಳಿದ್ದಾವೆ, ಭರ್ತಿ ಮಾಡಿ ಅನ್ನುವಂಥ ಆಗ್ರಹ ಇತ್ತು. ಈಗ ಅಧಿವೇಶನದಲ್ಲಿ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅನ್ನುವಂಥ ಅಪ್ಡೇಟ್ಸ್ ಕೂಡ ಬಂದಿರೋದ್ರಿಂದ ಏನೆಲ್ಲ ಲೆಕ್ಕಾಚಾರ ಅಡಗಿದೆ? ಇಲ್ಲಿ ಮೀಸಲಾತಿ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇರೋದು. ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿ ಅನ್ನುವಂಥದ್ದು ಆಗ್ರಹ ಇದೆ. ಈ ಮುನಿಯಪ್ಪ ಅವರಿಗಾಗಲೇ ಕೂಡ ಸಿದ್ದರಾಮಯ್ಯನ ವಿರುದ್ಧ ಮುನಿಸ್ ಮಾಡಿಕೊಂಡಿದ್ದಾರೆ, ಅಸಮಾಧಾನ ಮಾಡಿಕೊಂಡಿದ್ದಾರೆ. 15% ಕೊಡಲೇಬೇಕು ಮೀಸಲಾತಿಯಲ್ಲಿ ಎನ್ನುವಂಥ ಆಗ್ರಹ. ಈಗ ದಲಿತ ಎಡಗೈ ಸಮುದಾಯದವ್ರಿಗೂ ಅದೇ ಪರ್ಸೆಂಟ್ ನೀಡಬೇಕು. ಇಲ್ಲಿ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಮಾಡ್ತಿದ್ದಾರೆ, ಅನ್ಯಾಯ ಆಗ್ತಾ ಇದೆ ಅಂತ ತಮ್ಮದೇ ಪಕ್ಷದ ತಮ್ಮದೇ ನಾಯಕರು ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನೇ ವ್ಯಕ್ತಪಡಿಸಿದಾರಲ್ಲ, ಇದು ಎಲ್ಲೋ ಒಂದು ಕಡೆ ಈ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರಿಗೆ ಮುಳುವಾಗುತ್ತಾ? ಅಥವಾ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರಿಗೆ ಅವರ ಕೈ ಶಕ್ತಿ ಸ್ವಲ್ಪ ಕುಗ್ಗುವಂಥ ಸಾಧ್ಯತೆ ಇದೆಯಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಪರಮ್ರವರ ಭೇಟಿಯ ಹಿಂದೆ ಇದೇ ದಲಿತ ಎಡಗೈ ಸಮುದಾಯದವರ ಲೆಕ್ಕಾಚಾರದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿಯನ್ನು ಆಗ್ರಹಿಸಿ ಮಾತನಾಡ್ತಾರಾ ಅಥವಾ ಯಾವ ರೀತಿಯ ಆಗಿರಬಹುದು? ಈಗಾಗಲೇ ಈ ವಿದ್ಯಾರ್ಥಿಗಳು ಅಂದರೆ ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳು ಮಾಡಿದಂಥ ಹೋರಾಟ, ಇದರ ಜೊತೆಗೆ ಇದೇ ವಿರೋಧ ಪಕ್ಷದವರು ಅಂದರೆ BJPಯವರು ಸಾಥ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈಗ ಉಲ್ಟಾ ಹೊಡೆದಿರಲ್ಲ, ಅದೆಂಗೆ ನೀವು ಮೀಸಲಾತಿನ ಘೋಷಣೆ ಮಾಡದೆ ಯಾವ ರೀತಿ ನೀವು ಆ ಸಮುದಾಯಗಳಿಗೆ ಹುದ್ದೆಗಳನ್ನು ನೀಡ್ತೀರಿ ಅನ್ನುವಂಥದ್ದನ್ನು ಇಲ್ಲಿ ಕೊಡ್ಲೂಬೇಡಿ ಅಂತ, ಅಲ್ಲಿ ಹುದ್ದೆಗಳನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಮಾಡಿದ್ರು. ಇದನ್ನು ಯಾವ ರೀತಿ ಸರ್ಕಾರ ಅಳೆದು ತೂಗಿ ಲೆಕ್ಕಾಚಾರ ಹಾಕುತ್ತೆ?
ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಿರ್ಧಾರ ತೆಗೆದುಕೊಳ್ಬಹುದು ಅಥವಾ ಏನು ಸಂದೇಶವನ್ನು ಕೊಡಬಹುದು ಅಂತ. ಇದರ ಜೊತೆಗೆ ಕೇವಲ ಇಲ್ಲಿ ಮೀಸಲಾತಿ ವಿಚಾರವನ್ನು ಹೊರತುಪಡಿಸಿ ಏನು KPCC ಅಧ್ಯಕ್ಷರ ಸ್ಥಾನಗಳಾಗಿರಬಹುದು, ಇದರ ಜೊತೆಗೆ ಏನು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇದರ ಜೊತೆಗೆ ಏನು ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇದರ ಜೊತೆಗೆ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇವೆಲ್ಲವನ್ನೂ ಕೂಡ ಈಗ ಯಾಕೆಂದ್ರೆ ಹೈಕಮಾಂಡ್ ವಿರುದ್ಧ ಸತೀಶ್ ಜಾರಕಿಹೊಳಿ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಲ್ಲ, ಈಗ ಹೈಕಮಾಂಡ್ ಸಂದೇಶವನ್ನ ಕಳುಹಿಸಿದ್ದಾರೆ ಹಾಗಾದ್ರೆ ರಾಜ್ಯಕ್ಕೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ನಿಮ್ಮದೇ ರಾಜ್ಯ ನಿಮ್ಮದೇ ನಾಯಕರು ನೀವೇ ಹೋಗಿ ಅಂತ. ಏನಿದರ ರಹಸ್ಯ, ಏನಿದರ ಭೇಟಿ ಗೊತ್ತಿಲ್ಲ, ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ದಲಿತ ಅಸ್ತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.